ಕೆಂಪಿ ಕೆಂಪಿ ಓ ಸಾಯ್ತ್ರಕ ಬಂದ್ಯಾ ಮನೆಗೆ? ಇಲ್ಲ ಕಣ, ಹೋಗಿ ಬರ್ತೀನಿ ನಾನು ಆಮೇಲೆ. ಸರಿ ನಂಗಳಿಗೆ ಬಾಯ್ ಆಡ್ಸ್ಕೊಂಡು ಅಂಬ್ಲಿ ಫೋನ್ ಮಾಡಿದ್ಲೆ, ಕಟ್ಟೆ ಸಂತೆ ಕರ್ಕೊಂಡು ಹೋಗ್ತೀರಿ ಅಂತ ಅಂದಿದ್ಲು. ಕೆಂಪಕ್ಕೂ ನಾನು ಓಟ್ ಬರ್ತೀವಿ ಅಂತವೆ. ಅಟ್ಟಿ ತಕ ಹೋಗಿದ್ಲೇನ ಕಣವೆ? ಓ ಫೋನ್ ಮಾಡಿದ್ಲು ರಶ್ಮಿ ಫೋನಿಂದವೆ. ಫೋನ್ ಮಾಡ್ಬಿಟ್ಟು ಕೇಳಿದ್ಲು ಬಂದ್ಯಾ ಕಾಣ್ಬಿಟ್ಟು. ನಾನು ಎಲ್ಲಿ, ಯಾರು ಇಲ್ಲ ಸಮಯಸಕ್ಕೆ. ಅವ್ರು ಬೇರೆದೆಲ್ಲ ಓಟ್ ಬರ್ತೀನಿ ಅನ್ಕೊಂಡು ಹೋದವರು ಬಂದೆಲ್ಲ ಇನ್ನೂ ಇಟ್ಟೊತ್ತಾದ್ರೂ ಒಂದು ಅರ್ಧ ಗಂಟೆ ಮೇಯಿಸ್ತಾರು ಅಂತ ಅಂದ್ರು. ನಾನು ಮನೆಯಲ್ಲಿ ಹೊಸಿ ಅಕ್ಕಿ ರಾಗಿ ಮಾಡ್ಬೇಕಾಗಿತ್ತು ಮಿಲ್ಗೆ ಹಾಕ್ಸಕ್ಕೆ. ಅಕ್ಕಿನೂ ರಾಗಿನೂ ಮಾಡಬೇಕು. ಬನ್ನಿ ಒಂಚೂರು ಬಾಯಾಡ್ಸಿ ಎಸವ ಅಂದರೆ ಬತ್ತೀನಿ ಒಂದು ಅರ್ಧ ಗಂಟೆ ಅಂದ್ಬಿಟ್ಟು ಸಂಡೆ ಆದ್ರು ಬಂದೆಲ್ಲ ಇಷ್ಟೊತ್ತಾದ್ರೂ ಅದಕ್ಕೆ ಹೋಗ್ನಿಲ್ಲ ಕನ್ ಸಾವಿತ್ರಕ. ಸರಿ ಬಿಡು, ಅವನು ಸರಿ ತನಕನ ಏನು ಕಟ್ಕಟ್ಟೆ ಕಣ ಸುಬ್ಬ ಯಾಕಂಗಡನು. ನಿಮ್ಮ ಅತ್ತೆಯರು ಯಾವಾಗ ಬಂದಾರಂತೆ? ಇಲ್ಲ ಫೋನೇ ಮಾಡಿಲ್ಲ ಕನ್ ಸಾವಿತ್ರಕ. ಅದು ಯಾವಾಗ ಬಂದಾರ ಕಾಣೆ? ನನಗೆ ಫೋನ್ ಗಿನ್ ಮಾಡಿಲ್ವಲ್ಲ ಅವರು. ಇನ್ನು 3-4 ದಿವಸ ಬರೋದು ಕಾಣೆ ಕಣ. ಹೇಳು ಜಯಣ್ಣ ಏನೋ ಉಳ್ಕಳಿ ಅಂತ ಅಂತೈತಂತೆ. ಅದಕ್ಕೆಲ್ಲ ಬರೋದು ಕಾಣೆ ಕಂತಾಯಿ. ಸರಿ ಆಲೆ ಸುಮಾರು ಹೊತ್ತಾಗದೆ ಬಾತ ಕಡ್ದಿ ನಾಳಿಕೆ ಅದೇನು ನೋಡಿವಂತೆ ಬಂಗವೆ. ನಂಗೆ ಒಳಗೆ ಬರ್ತೀನಿ. ಏನು ಕೊಟ್ಟಿಗೆಲ್ಲ ಇತ್ತರ್ಗೆಟ್ಟೋದಂಗೆ ಆಗದೆ. ಈಗ ಹೋಗಿ ಒಂಚೂರ ಕೊಟ್ಟಿಗೆಲ್ಲ ತೊಳೆದ್ಬಿಟ್ಟು ಹೊಸವ ಹುಸಿ ಆರದ್ಮೇಲೆ ಹೊಸ ಹೊಳಿ ಕಟ್ಟಾಕ್ಬಿಟ್ಟು ಮೇವು ಹಾಕ್ಬಿಟ್ಟು ಹುಸಿ ಕಲ್ಗೊಚ್ಚದೆ ಕುಡಿಸ್ಬಿಟ್ಟು ಹಾಲು ಕರ್ಕೊಂಡು ಹಂಗೆ ಬರ್ತೀನಿ ಕತೆ. ಹೋಗಿ ನೀವು ಬರ್ತೀನಂತೆ. ಇರೋಣ ಹೇಳ್ಬೇಕಾದ್ರೆ ಇರ್ತೀನಿ ತಾಯಿ. ಇರೋಣವೇ ಬೇಡಕನ ಹೋಗಿ ಬರ್ತೀನಿ ನಾನು. ಹೋಗಿ ನೀವು ನೋಡ್ತೀನಿ ಬಂದ್ಗಿಂದಿದ್ದಾಳ ಕಣೆ. ಏನೋ ಕಣೆ ಬಂದಿರ್ಬೇಕು ಇಷ್ಟೊತ್ತಿಗೆ. ಹೋಯ್ತೀನಿ ಒಂದು 4 ಪಾತ್ರೆ ಬೆಳಗ್ಬಿಟ್ಟು ಒಂದಿಷ್ಟು ಮನೆ ಹಸ್ರಿ ಎತ್ತೀನಿ. ಬರ್ತೀನಿ ಮತ್ತೆ. ಇರೋಣ ಹೇಳ್ಬೇಕಾದ್ರೆ ಇರ್ತೀನಿ. ಬೇಡಕನ ಹೋಗಿ ಬಂದ್ಗಿಂದಾರೆ ಏನಕತ್ತೆ ಅವರೇ. ಬರ್ತೀನಿ ತೋಟತಕ್ಕೆ ಅಂತ ಅಂದವ್ರೆ ಕಣ. ಬರ್ತಾರೆ ಹೋಗಿ ಸೈತ್ರಕ. ಸರಿ ಕಣವ ಆಯ್ತು. ನೋಡೋದೇನು? ಸರಿ ಆಯ್ತು. ಅವ್ವ ಹರ್ಷವ ಏನು ಮುಂದೆಲ್ಲ ಈ ಥರ ನಾವು ಬಂದಳ. ಕಾಮ್ಲಿ ಓ ಅತ್ತೆ. ಓ ಬಂದ ಕನತ್ತೆ ಬಂದೆ. ನಾನು ಇನ್ನೂ ಬಂದಿರಕ್ಕಿಲ್ಲ ಅನ್ಕೊಂಡಿದ್ದೆ. ಸಿಕ್ಕದ್ವಾ ಕರ್ಮೀನು ಸೀಗಡಿ ತರಕಾರಿ ಎಲ್ಲ ತಕ ಬಂದ. ಏನಂತ ತಕ ಬಂದೆ ತಕೊಂಡೆ. ತಕೊಂಡ್ ಬಸ್ಸಿಗೆ ಬಂದಿರ್ ಲೇಟ್ ಆಗೋದು. ಇವನು ಹೆಂಗಸಣ್ಣನ ಮಗ ಬರ್ತಿದ. ಅವನು ಕಟ್ಟೆ ಸಂತೆಗೆ ತರಕಾರಿ ತಕೊಳಕ್ ಬಂದಿದ್ನಂತೆ. ಸಿಕ್ಕದ್ನಲ್ಲ. ಸಿಕ್ತಾಗ ಬಕ್ಕ ಅಂದ್ಬಿಟ್ಟು ಕುಣಿಸ್ಕ ಬಂದಂಗೆ. ಅದಕ್ಕೆ ಇಷ್ಟು ಬಿರು ಬರೋಕ್ಕಾಯ್ತಿಲ್ಲ ಅಂದ್ರೆ ಬರೋಕ್ಕಾಯ್ತಿತ್ತಿಲ್ಲ ಕಣತ್ತೆ. ಹೆಂಗ ಬಂದಿದ್ಯಲ್ಲ ಬಿಡು. ನಾನು ಬೆಳಗಾವಿದ್ವಲ್ಲ ಒಂದಿಷ್ಟು ಬೆಳಗದ ಅನ್ಕೊಂಡಂಗೆ ಬಂದೆ. ಹಂಗು ಕೆಂಪಿ ಇದ್ಲು ತೋಟತಾವು ಇದ್ಬಿಟ್ಟು ಬರೋದು ಅನ್ಕೊಂಡೆ. ನೀನು ಬಂದಿದ್ದಿ ಅಂದಿದ್ರೆ ಅಲ್ಲೇರನು. ನೀನು ಬಂದಿಲ್ಲೇನೋ ಅನ್ಕೊಂಡಂಗೆ ಬಂದ್ಬಿಟ್ಟೆ ಕಣವೆ. ಪಾತ್ರೆ ಗಿತ್ರೆ ಇದ್ರೆ ಹಾಕತ್ತಾಗೆ ಅಲ್ಲಿ ಬೆಳಿಕೊಟ್ಟನು. ಬೆಳಗಾಯ್ತು ಕಣ್ ಬಿಡಿ. ನಾನು ಬೆಳಿಕಂಡೆ ಕಣ. ಬೆಳಿಕಂಡ. ಸರಿ ಅತ್ತೆ. ಆಮೇಲೆ ನಾನೊಂದು ವಿಷಯ ಹೇಳ್ಬೇಕು. ಹೇಳ್ತೀನಿ ಆದರೆ ಯಾರಿಗೂ ಹೇಳ್ಬೇಡ್ದು ನೀವು. ಏನವ ಏನಿಸಯ್ಯ? ಅದೇ ಹೇಳ್ತೀನಿ ನೀವು ಹೇಳ್ಬಿಟ್ಟಿರೇನೋ ಅಂತ. ಅಯ್ಯೋ ನಾನು ಯಾಕೆ ಹೇಳಂತಾಯಿ? ಅದೇನು ಹೇಳು, ಯಾವ ವಿಷಯವ? ಅತ್ತೆ ಮತ್ತೆ ನನಗೆ ಲತಾ ಸಿಕ್ಕಿದ್ಲು. ಎಲ್ಲವ? ಅಯ್ಯೋ ಕಟ್ಟೆ ಸಂತೆಲಿ ಇದ್ಲು ಕಣತೆ. ನಾನು ಇದೇನು ಲತ್ನ ಕಾಣ್ತಾವಳಲ್ಲ ಅನ್ಕೊಂಡು ನೋಡಿದ್ರೆ ಲತ್ನೆಯ. ಎಲ್ಲಿದ್ಲು ತಾಯಿ? ಬಾಯಲ್ಲಿ ಮುನ್ನಾಕ ತರಕಾರಿ ಮಾರ್ತಾ ಕುಂತಿದ್ಲು. ಏನ ತರಕಾರಿಯ? ಅಯ್ಯೋ ಹೋಗುಂಕತೆ. ಹಂಗಾರೆ ನೀನು ನೋಡಿಲ್ಲ ಕಣ ಅವಳನ್ನ. ಅವಳಕ್ಕೆ ತರಕಾರಿ ಮರಳು ಕಂಬ್ಲಿ. ನೀನು ಚೆನ್ನಾಗಿ ಅಂತ ಇದಕ್ಕೆ ಅಂದ್ಬಿಡು. ಅಲ್ಲ ಅವಳಕ್ಕೆ ತರಕಾರಿ ಮರಳು ಸರಿ. ನೀನು ಯಾರು ನೋಡಿದ್ಯೋ ಏನೋ. ಇಲ್ಲ ಕಣತೆ, ನಾನು ಅವಳನ್ನೇ ನೋಡಿದ್ದು. ದೇವ್ರನ್ಗೂ ಬಾಯಲ್ಲಿ ಇಟ್ಟಾಕ ಕಾಳ ಮುಂತವು 2 ಕೋಟಿ ದುಡ್ಡು ಇಸ್ಕೊಂಡಿದಾರಂತೆ. ಅಯ್ಯೋ ಆ ವಿಷಯ ಯಾವತ್ತೋ ಗೊತ್ತಾಯ್ತು ಕಣ್. ಹೋಗು ನನಗೆ ಯಾವತ್ತೋ ಗೊತ್ತಾಯ್ತು. ನಾನು ಹೇಳಿಲ್ಲ ಅವ್ರಿಗೆ. ಅವ್ರ ಊರವ್ರು ಯಾರೋ ನನ್ಗಂಗೆ ಅಂದರು. ಗಂಡನ ಮಾರ್ಬಿಟ್ಟು ಅವಳು ಮತ್ತೆ ಮೀನಾಕ್ಷಿ ಕೊಟ್ಟು ಮದುವೆ ಆಗಕ್ಕೇನೋ ಗೋವಿಂದ 2 ಕೋಟಿ ದುಡ್ಡ ಕೊಟ್ಲಂತೆ ಕಾಳಮ್ಮ. ಇಸ್ಕೊಂಡು ಹೋಗಿರೋದು ಅವರು ಅಂತ ಯಾವತ್ತು ನನಗೆ ಅವತ್ತೇ ಬತ್ತೋ ಸುದ್ದಿ. ನಾನು ಸುದ್ದಿ ಯಾಕೆ ಮಾತಾಡ್ಪಪ್ಪ ಅವ್ರು ಮುನ್ಸಿಗೆ ನೋವು ಮಾಡ್ಬೇಕು ಅಂದ್ಬಿಟ್ಟು ನಾನು ಏನು ಸುದ್ದಿ ಎತ್ನಿಲ್ಲಕಂತೆ. ನನಗೆ ಅವತ್ತೇ ಗೊತ್ತಾಯ್ತು. ಮತ್ತೆ 2 ಕೋಟಿ ಇರೋಳು ಅಲ್ಲೇ ಬಂದು ತರಕಾರಿ ಮರಳು. ನೀನು ಯಾರು ನೋಡಿದೆ? ಅಯ್ಯೋ 7 ಗಂಟೆ ಕೇಳಿ ಹೊಸಿಯ. ಇವನು ಭೀಮಲು ಏನೇನೋ ಪೂಸಿ ಮಾಡಿ ಕಾಳವಂತ ದುಡ್ಡು ಇಸ್ಕೊಂಡು ಇವನು ಅವ್ರು ಅವನು ಕರ್ಕೊಂಡು ಹೋಗಿ ಯಾವುದೋ ದೊಡ್ಡ ಮನೆಯೇ ಬಾಡಿಗೆಗೆ ಮಾಡೋನೆ. ಸ್ವಂತಕ್ಕೆ ತಗೊಂಡಿವ್ನಿ ಅಂತ ಹೇಳೋನೆ. ಹೇಳ್ಕೊಟ್ಟೆ 1 ಕೋಟಿ ಕೊಟ್ಟು ತಗೊಂಡೆ ಅಂತವ ಹೇಳ್ಬಿಟ್ಟು ಏನಾಗ್ಬಿಟ್ಟದೆ ಇವಳನ್ನ. ಆಮೇಲೆ ಅದು ಯಾವಳನ್ನ ಪ್ರೀತಿಸಿದೆ ಅನ್ಕೊಂಡು ಒಂದ್ಸತಿ ಮನೆಗೆ ಕರ್ಕೊಬಂದಿದ್ದ. ನನಗೂ ಗೊತ್ತು ಅದು. ಅವಳನ್ನ ಮದುವೆ ಮಾಡ್ಕೊಂಡು ಬಂದಂತೆ. 700 ಅಂತೆ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟು ನೀನು ಸೊಸೆ ಅಂದ್ಕೊಂಡು 1 ತಿಂಗಳು 2 ತಿಂಗಳು ಇದ್ರಂತೆ. ಇದ್ದುಬಿಟ್ಟು ಇದ್ದಕ್ಕಿದ್ದಂಗೆ ಇರೊಬ್ಬರ ದುಡ್ಡು ಚಿನ್ನ ಒಡವೆ ಎಲ್ಲ ಹೊತ್ಕೊಂಡು ರಾತ್ರಿ ಮನೆ ಖಾಲಿ ಮಾಡ್ಕೊಂಡು ಹೊಂಟೋಗಿದಾರಂತೆ ಅವರು. ಸರಿ ಕಣ್ಕೊಂಬ್ಲಿ.
ಹಾಲಕ್ಕನ್ ಕಂಬ್ಲಿ ಇದೇನು ಹಿಂಗಂತ ಇದೆಯಾ ನೀನು? ಅಯ್ಯೋ ಆಮೇಲೆ ಆಮೇಲೆ ಇನ್ನೇನು ಆಗ ಇವಳು ಬಾಡಿಗೆ ಮನೆ ಅಂತ ಗೊತ್ತಿಲ್ಲ. ಒಂದು ತಿಂಗಳಾಯ್ತು. ಮನೆ ಓನರ್ ಸುಮ್ಮನೆ ಅದರ ಬಂದ್ಬಿಟ್ಟು ಏನು ಖಾಲಿ ಮಾಡಿ ಮನೆ ಅಂತ ಅಂದವ್ರೆ. ಇವಳು ಒಂದೇ ಸತಿ ಗಾಬ್ರ ಹತ್ಕೊಂಡಂಗೆ ಆಗದೆ. ಓ ಇದೇನು ಮನೆ ಖಾಲಿ ಮಾಡಿ ಅಂತ ಇದ್ದಾರಲ್ಲ, ಇದು ನಮ್ಮ ಮನೆ ಅಲ್ವಾ ಅಂತ ವಿಚಾರಿಸ್ದಾಗ ಆಮೇಲೆ ಇಲ್ಲ ಇಲ್ಲ ಇದು ಬಾಡಿಗೆ ಮನೆ, ನಿಮ್ಮ ಮಗ ಬಾಡಿಗೆಗೆ ತಗೊಂಡಿದ್ದು, ತಿಂಗಳ ಬಾಡಿಗೆ ಕೊಟ್ಟು ಇಲ್ಲ ಮನೆ ಖಾಲಿ ಮಾಡು ಅಂದವ್ರೆ. ಆಗ ಇವಳು ಹೊತ್ಕೊಂಡು ಕರ್ಕೊಂಡು ಇರೋದೇ ಬೇಡ ಅಂದ್ಕೊಂಡು KRSಗೆ ಬಿಡೋಕ್ಕೆ ಅಂತ ಏನೋ ಬರ್ತಾ ಇದ್ಲಂತೆ. ಅಷ್ಟೊತ್ತಿಗೆ ಯಾರೋ ಪಾಪ ಪುಣ್ಯತ್ಕೇತಿ ಬಂದು ತಡೆಗಟ್ಟಿ ಇರವ ನೀನು ಸಾಯ್ಬೇಡ ನನ್ನ ಜೊತೆ ಇರು ಅಂದ್ಕೊಂಡು ಅವಳಿಗೂ ಚಿಕ್ಕ ವಯಸ್ಸಿಗೆ ಗಂಡನ ತಿನ್ಕೊಂಡು ಮಕ್ಳು ಮರಿ ಏನು ಇದ್ದಿತ್ತಿರುವಂತೆ. ಅವಳು ಇರ್ಸ್ಕೊಂಡವಳೆ. ಈಗ ಬೇರೆ ಕಡೆ ಎಲ್ಲ ತರಕಾರಿ ವ್ಯಾಪಾರ ಮಾಡ್ತಿರಂತೆ. ಇತ್ತೀಚೆಗೆ ಈ ಹೊಸ ದಿವಸ ಆಯ್ತಂತೆ, 15 ದಿವಸ ಆಯ್ತು ಕಣೇದೇನಂತೆ ಬಂದು ಇಲ್ಲಿಗೆ ಬಾಡಿಗೆ ಮನೇಲಿ ಅವರೇ ಸರಿಯಾಗಿ ಆಗದೆ ಬಿಡು ತೊಡಗಾಲ ಮುಂಡೆಗೆ. ಅಲ್ಲಕ್ಕನವ ಅಲ್ಲ ದುಡ್ಡುಗೋಸ್ಕರ ಕಟ್ಕೊಂಡು ಗಂಡನ ಮಾರದ. ಇವತ್ತು ದುಡ್ಡು ಕಾಸು ಬಂದಿದ್ದದ ಅವಳ್ತಕ್ಕೆ ಸಮಾಧಾನ ಮಾಡೋಕ್ಕೆ ಎಲ್ಲ ಗೊತ್ತಾಯ್ಕಿಲ್ಲ ತೊಡಗಲ್ಲ ಅವಳಿಗೆ ಯಾವ ಕೆಲಸ ಮಾಡ್ಕೊಂಡಿದ್ದಾಳೆ ಕಂಬ್ಲಿ ಇವಳು. ಆಮೇಲೆ ಏನಂದ್ಲು, ದುರಂಕಾರ ಕಮ್ಮಿ ಆಗಿದ್ದದೋ ಇಲ್ವೋ? ಯಾವ ದುರಂಕಾರ ಪಡಕ್ಕೆ ಏನಿದ್ದದಲ್ಲಿ ಯಾವುದೂ ಇಲ್ಲ. ಏನು ಇಷ್ಟ ಕಾತ್ರ ಆಗೋಳೆ. ಏನು ಯತ್ನೆ ಮಾಡಿ ಕಂಗೆಟ್ಟೋದಂಗೆ ಆಗೋಗಳೆ. ಅದಕ್ಕೆ ಯಾರಿಗೂ ಹೇಳ್ಬೇಡಿ ಅನ್ಕೊಂಡು ಕಾಲ್ಗೆ ಬಿದ್ದುಬಿಟ್ಲ. ಅಯ್ಯೋ ನಾನು ಯಾರಿಗೆ ಹೇಳಕ್ಕೆ ಹೋದನು ಹೋಗವ ಅನ್ಕೊಂಡು ನಾನು ನಿಮಗೂ ಹೇಳೋದು ಬೇಡ ಅನ್ಕೊಂಡಿದ್ದೆ. ಯಾಕೋ ಜೀವ ತಡಿನಿಲ್ಲ. ಅಯ್ಯೋ ನಾನು ಹೇಳಕ್ಕೆ ಹೋಯ್ತಿದ್ದು ನಾಲ್ಕು ಕಂಬ್ಲಿ ನೋಡು, ಈ ವಿಷಯ ಕೆಂಪಿ ಕೊಟ್ಲು ಹೇಳ್ಬೇಡ. ನಿಂಗಮ್ಮ ದೊಡ್ಡ ಇವು ತಾಯಕ್ಕ ಕೊಟ್ಲು ನಾನು ಹೇಳಕ್ಕಿಲ್ಲ. ಯಾರು ಕೊಟ್ಟು ಹೇಳೋದು ಬೇಡ. ಅವ್ರು ಹೆಂಗೋ ನಿಮ್ದೇಗವ್ರೆ, ಅವ್ರು ನಿಮ್ದು ಹೇಳಿ ಮಡಿಗೆ ಎಲ್ಲ ಅವ್ರೆ ಅಂದ್ಕೊಂಡು ಅವ್ರೆ ಅವ್ರ ತಲೆನೂ ಕೆಡ್ಸ್ಕೊಳಕ್ಕಿಲ್ಲ. ಅದ್ರ ಮಧ್ಯದಲ್ಲಿ ನಾವ್ಯಾಕೆ ತಲೆಗೆಡ್ಸ್ಬೇಕು? ಸುಮ್ಕ ಅಂದವ್ದಾರಂಗೆ ಇರು ನೀನು, ಏನು ಹೇಳಕ್ ಹೋಗ್ಬೇಡ. ನಾನೇ ಕೇಳಕ್ ಹೋಗನೆ. ಅದಕ್ಕೆ ನಿಮ್ಮ ಒಬ್ರು ಕೊಟ್ಟಂಗೆ ಅಂದಿದ್ದು ಕಣತೆ. ನಂಗೆ ಗೊತ್ತಾಯ್ಕಿಲ್ವಾ ಹೇಳ್ಬೇಕು ಬಿಡ್ಬೇಕು ಅಂತ. ನಾನು ಹೇಳಕ್ಕಿಲ್ಲ ಕಣ್ ಸುಮ್ಕಿರಿ, ಹೇಳಕ್ಕೆಲ್ಲ ಹೋಯ್ಕಿಲ್ಲ ನನ್ನ ಕತೆ. ಅದಕ್ಕೆ ನಿಮ್ಮ ಕೊಟ್ಟು ಹೇಳಿದ್ರು ಕಣ. ಸರಿ ಆಯ್ತು ಬಿಡು, ಅನ್ಭವಿಸ್ಲಂತೆ. ಅವ್ಳು ಮಾಡಿರೋ ಕರ್ಮಕ್ಕೆ ಮಾಡಿದ್ದು ನಾವು ಮರೆಯ ಅಂತ. ನಾ ಮಾಡಿರೋ ಕರ್ಮವ ಇನ್ನೊಬ್ರು ಕೊಡಕ್ಕದ? ಏನು ಅವ್ಳಿಗೆ 2 ಕೈ ಬೇಕಾಗಿತ್ತವ ಅಲ್ಲಿ ಉಣ್ಕೊಂಡು ತಿನ್ಕೊಂಡಿರಕ್ಕೆ. ಅಯ್ಯೋ ಅಯ್ಯೋ ಎಷ್ಟು ಆಸೆ ಮಾಡೋಳು ನಿಂಗಮ್ಮ. ಅವ್ರಿಗೆ ಒಂಥರ ಮಾಡೋಳು, ಇವಳಿಗೆ ಒಂಥರ ಮಾಡೋಳು. ಗಂಡೆತ್ಲು ಅಂದ್ಕೊಂಡು ಒಂದು ಕೈ ಹೆಚ್ಚಾಗೆ ಮಾಡೋಳು. ನನ್ನ ಮೊಮ್ಮಗ ಸರಿ ತಂದು ಕೊಡೋಕ್ಕಿಲ್ಲ ಅಂದ್ಕೊಂಡು ಎಷ್ಟು ಆಸೆಯಿಂದವ ಅವಳು ಮದುವೆ ಮಾಡ್ಕೊಂಡ್ಲು ಗೊತ್ತಾ ನಿಂಗಮ್ಮ. ಎಷ್ಟು ಚೆನ್ನಾಗಿ ಅವಳನ್ನ ನೋಡ್ಕೊಂಡ್ಲು ಗೊತ್ತಾ. ಈ ತೊಡಗಲ್ ಮುಂಡೆಗೆ ಇರಕ್ಕೆ ಬರ್ದಾನೆ ಇವತ್ತು ಕೊನೆಗೂ ಬೀದಿಗೆ ಬಿದ್ಲ. ಬೀಳಿ ಸುಮ್ಕಿರು, ಬಿದ್ದು ಹಾಳು ಬಿದ್ದೋಲಿ. ಈ ವಿಷಯನೇ ಹೇಳಕ್ಕೆ ಹೋಗ್ಬೇಡ. ಅವ್ರ ಮನೆ ಮನ್ಸನ್ನು ಹಾಳು ಮಾಡಕ್ಕೆ ಹೋಗೋದು ಬೇಡ ನಾವು. ಸುಮ್ಕ ಅಂತ ಹೋದ್ರಂಗೆ ಸುಮ್ಮನೆ ಇದ್ಬಿಡು ನೀನು. ನಮಗೆ ಹಾಕ್ಬೇಕು, ನಾನು ಹೇಳಕ್ಕಿರಕಂತೆ ಬಿಡಿ ಆ ವಿಷಯನೂ. ಅದಕ್ಕೆ ನೀವು ಕೊಟ್ಟು ಹೇಳಿದ್ದು ಕಣ. ಸರಿ ಬಿಡು ಮತ್ತೆ. ಅತ್ತೆ ಕಾಪಿ ಕಾಯ್ಸನ? ಅಯ್ಯೋ ಹೋಗು, ಯಾಕೆ ಹಾಕೋಬೇಡ ಏನು ಬೇಡವ. ಏನು ಆ ಕಾಪಿ ಇಟ್ಟಿಗೆ ಹಾಕೊಡ್ತಿ ಏನತ್ತಾಗೆ ಅದೆಲ್ಲ ಬಗ ನೂರಿತದೆ. ಬೇಡ ನನಗೆ ಬೇಕಾದ್ರೆ ನೀನು ಕಾಯ್ಸನ್ ಕುಡಿ, ನಂಗೆ ಬೇಡ ಕಣ. ಅಯ್ಯೋ ನೀವು ಕುಡ್ದಿರ ನಾನು ಒಂಚೂರು ಕುಡಿಯೋನು ಬೇಡ ಬುಡಿ ಎತ್ತಾಗೆ. ಅಯ್ಯೋ ಆಯ್ತು ಹೋಗು, ಒಂದೇ ಒಂದು ಹನಿ ಜಾಸ್ತಿ ಬೇಡ, ಒಂದೇ ಒಂದು ಗುಟ್ಟು ಕಾಯಿಸು ಸಾಕು ನನಗೆ. ನೀನು ಬೇಕಾ ಕಾಯಿಸ್ಕೊಂಡು ಕುಡಿ. ಸರಿ ಕಣತ್ತೆ ಆಯಿತು. ಇನ್ನೇನಪ್ಪ ಯಾರು ಚೆನ್ನಾಗಿದ್ದೀರಾ? ಅಲ್ಲ ಅತ್ತಂಗೆ ಏನಾಗಿರೋದು ಮಲಗ್ರೆ? ಏನಾಗಿತ್ತು? ಆರೇ ಆಗಿತ್ತಾ ನಿಂಗಮ್ಮ? ಅವಳು ಬೇಕಾಗಿದ್ನೇ ತಗೊಂಡಳು. ಒಂದು ನೈಟಿ ಬರಲಿ, ಒಂದು ಲಂಗ ಬರಲಿ, ಮನೆ ತಕ್ಕಿ ಏನು ಬಂದ್ರು ಅಡ್ಡಕೊಂಡು ನಿಂತ್ಕೊಳ್ಳೋಳು. ಎಲ್ಲಕ್ಕೂ ಅಯ್ಯೋ ಬುಡು ಸಾವಿತ್ರಕ ಇನ್ಯಾರು ಮಾಡಬೇಕು ನಾನು ಅಂದ್ಕೊಂಡು ಅವಳು ಅಷ್ಟೊಂದು ಆಸೆಯಿಂದ ಮಾಡಿದ್ಕೆ ಏನು ಬಹುಮಾನ ಕೊಟ್ಲು? ಆಡಬಾರ್ದು ಆಟ ಹಾಡ್ಕೊಂಡು ಕೊನೆಗೆ ಗಂಡನ್ನೇ ಮಾರ್ಬಿಟ್ಟು ಹೋದ್ಲು. ಈಗ ಬೀದಿಗೆ ಬಿಡಬೇಡ್ದ ಮತ್ತು ಅವಳು ಬೀಳ್ಲಾಕಿ ನಮ್ಗೆ ಏನು? ನಾನು ಹೇಳಕ್ಕೆ ಹೋಯ್ತಿಲ್ಲ ಕಣಪ್ಪ. ನಮ್ಗೆ ಯಾಕೆ ಪಪ್ಪ ಹೆಂಗೋ ನಿಮ್ದೇಗ ಅವ್ರೆ ಅವ್ರ ಮುನ್ಸ ಹಾಳು ಮಾಡೋಕ್ಕದ ಹೇಳ್ಬಿಟ್ಟು ಅದಕ್ಕೆ ನಾನು ಕಂಬ್ಲಿಗೂ ಹೇಳ್ಬಿಡ್ತೀನಿ. ಯಾವ ವಿಷಯನೂ ಹೇಳ್ಬಿಡಕ್ಕನವ, ಯತ್ನೆ ಬೇಡ ನೀನು ಸುಮ್ಮನಿರು ಅಂದ್ಬಿಟ್ಟು ಹೇಳ್ತೀನಿ. ಇನ್ನೇನು ನಮಗೆ ಹಾಕ್ಬೇಕು ಅಲ್ವಾ, ಸುಮ್ಮನಿರ್ಬೇಕು. ಅದೇ ಹಾಕ್ಬೇಕು ಅತ್ತಾಗೆ. ಸರಿ ಕಣ್ರಪ್ಪ ಬರೋರ. ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.